ಹೆಂಗ್ ನೋಡ್ಕೊಳ್ಳೋದಿನ್ನ ಇವ್ರು ನೋಡ್ಕೊಳ್ಳೋದಿಲ್ಲಪ್ಪ. ಅಪ್ಪ ಅದೆಲ್ಲ ಇರ್ಲಿ, ಕುಟುಂಬದಲ್ಲಿ ಯಾರು ಗೊತ್ತೋ ಕುಂತಿರೋರೆಲ್ಲ ಇವ್ರೇ. ಇವ್ರ ಮನೆಗಳಲ್ಲಿ ಏನೇನ್ ಕೆಲಸ ಗೊತ್ತಪ್ಪ? ನೋಡ ಆ ಮನೇಲಿ ಒಂದೀಟು ಮೇಕೆ, ಪೇಟೆಗೆ ಮೇಕೆ ದೊರೆ ಅವ್ರ ಅಬ್ರೇಗ ಯಾವನ್ನ ಅವನೇನು ಕೇಳಿಲ್ವೇ? ಅವರ ಮೇಕೆ ಸಾಕಕ್ಕೆ ಯಾರು ಆಗಲ್ಲ, ಸಾಕಿಲ್ಲ ಅಪ್ಪ. ದನ ಇರ್ತವೆ, ಮನೆ ತಂದವ್ರೆ 80,000 ಕೊಟ್ಟು ಒಂದೀಟು ಮಾಡ್ಬೇಡ ಅಂತ. ಅದ್ ಯಾವಾಗ ಗುರಿ ಅಂತ ಮುಂಚೆ ಮಾರ್ಬಿಟ್ರು ದನ ತಂದವ್ರೆ. ಅಪ್ಪ ಅವ್ರ ಮನೆಯಲ್ಲ ನೋಡಿ ಸೀಮೆ ಸೋಮಣ್ಣ ಒಂದೀಟವೆ ಅಪ್ಪ. ಅದಿರ್ಲಿ, ಅಲ್ಲಿ ಕುಂತವ್ರು ನೋಡು ಆ ಕಡೆ ಲಾಸ್ಟ್ ಅವ್ರ ಮನೆಯಲ್ಲ ಒಂದೀಟು ಕುರಿ ಎಂಟಲ್ಲ ಒಂದೀಟು. ಕುಟುಂಬದವ್ರು ಬಹಳ ಒಳ್ಳೆಯವರು. ಅವ್ರ ಮನೆ ಗೊತ್ತಾ? ಆಗ್ಬಿಡು ನಿನ್ನ ನಾನೇ ಬಿದ್ದು ದೊಡ್ಡ ಮನೆ ಗೆಳೆಯ ಎಲ್ಲವನ್ನೂ ಕೇಳು. ಒಳ್ಳೆ ನುಡಿತಿಯಲ್ಲ ಅಪ್ಪ. ನನ್ ಮದುವೆ ಏನಿಲ್ಲ ನಿನ್ನ ನನ್ ಮದುವೆ ಇಷ್ಟ ಇಲ್ಲ. ನಿನ್ ಮದ್ವೆ ಕ್ಯೂ ನಿಂತವ್ರಿಲ್ಲ ಅಲ್ಲೇ ಬಿಟ್ಬಿಟ್ರು. ಅಲ್ಲೂ ಕುದುರೆ ತೀಗಿ ಅಡಿಗೆ ಅಪ್ಪ. ಇವ್ರ ಮನೇಲಿ ಪಾಪ ಚಕ್ಕೆ ರೊಟ್ಟಿ ಸುಡಬೇಕು ಅಪ್ಪ. ಅವ್ರ ಮನೇಲಿ ಚಕ್ಕೆ ರೊಟ್ಟಿ ಸುಡೋದು ಹೆಂಗ್ ಗೊತ್ತಾ? ಸುಟ್ಟಿದ್ದೀವಿ. ನೀನ್ ತಾಯಿ ಕೇಳು ಗೊತ್ತಾಯ್ತು, ಅಕ್ಕಿ ಬಿಟ್ಟಿದ್ದಿ ಅಂತ ಚಕ್ಕೆ ರೊಟ್ಟಿನ ಅಪ್ಪ. ಚಕ್ಕೆ ರೊಟ್ಟಿ ಸುಡೋದು ಗೊತ್ತಾ ಹೆಂಗೆ? ಈಗಂತೂ ಅದೇನಿಲ್ಲ. ಸೀರೆ ಎತ್ತಿ ಸಿಗಿಸಿ ಅದಕ್ಕೆ ಹೋಗಿ ಬಿಣ್ಣುಗ ರಾಗಿ ರಾಗಿ ರೊಟ್ಟಿ ತಿನ್ನಕ್ಕೆ ಒಂದ್ ತೆಕ್ಕೆ ರೊಟ್ಟಿ ಸುಡ್ಬೇಕು. ಸುಡ್ತಿದ್ದಾಗೆ 3 ಅತ್ತೆ ಮಾವ ಒಳ್ಳೆ ನೀನು ಅಲ್ಲ ಊರಿನ ದೊರೆ ಯಜಮಾನ ಓದಂಗೆ ಬಂದಂಗೆ ನಿನ್ನೋರು ಕಡ್ಡಿ ಆದಂಗೆ ಗೊತ್ತು. ಅದೇ ಪಾಪ ನೋಡು, ಅದ್ರ ಒಂದು ಅತ್ತೆ ಕೂತಿರ್ತದ ಮನೆಯಲ್ಲಿ. ಅವ ಮುಕ್ಕಿಗೆ ಮನೆ ಕೇಳಿದ್ರೆ ನಿಮ್ ಮದುವೆ ಎದ್ಬಿಡ್ತದೆ. ಎಲೆಕ್ಟ್ರಿಕ್ ಕುಟ್ಟಿ 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 ಬೇಜಾರಾಗ್ಬಿಡ್ತದಲ್ಲ ಅದಕ್ಕೆ. ಗಂಡನ ತಪ್ಪೆ ನಿಜ ಮಲಗಿದ್ದೇನೆ ಬಾರೆ ಹೀಗೆ ಬಿಡ್ತದೆ ಬಾರೆ ನೀವು ಅಲ್ಲಿ ಹತ್ತೊದ್ದಾಡಿ ನಮ್ದು ಹಂಗೆ ಮಲಿಕೊಂಡು ಇಲ್ಲ ಏನ್ ಮಾಡ್ತಾ ಇದ್ದೀಯ ಒಳಗಡೆ ಬಾರೆ ಹೀಗೆ ಅತ್ತಿ ಆಗಂತಾರೆ ಆಗಲ್ಲ. ಇನ್ನ ಬಿಡ್ತಾರೆ, ನಾನ್ ಬಿಡ್ತಾ ಇದ್ದೀನಿ. ನಾ ಸ್ವಲ್ಪ ಹಂಗೆ ಹಾಕಿದಿನ ಅಡಿಕೆ ಅನ್ಕೋಬೇಕು. ರಾಮಕ ಏನಂದ್ರೆ ಅಂದ್ರೆ ಭತ್ತ ಎಲ್ಲ ಕುಟ್ಟಿದ
ಆಯ್ತು ನೆಲ್ಲೆಲ್ಲ ಇಳಿಸ್ಬೇಕು. ಎಲ್ಲಿ ಅಂದ್ರೆ ಏನು ಬಸಯ್ಯ? ಬಸ ನೆಲ್ಲಿ ಅಂದ್ರೆ ಏನೋ? ನೆಲ್ಲು ನೆಲ್ಲು ಭತ್ತದ ಒಟ್ಟು ಇಳಿಸ್ಬೇಕು. ಬಸಯ್ಯ ಬಿಸಿಗೆ ಹಾಕ್ರೆ ಕಲ್ಬೋದ್ಬಿಡ್ತವೆ, ಚೆನ್ನಾಗಿ ಅಕ್ಕಿ ಕೊಡಲ್ಲ ಅಂತ ಹಾಕ್ತಾರ ಮುಕ್ಕಿ. ಹೌದು ಬಸಯ್ಯ. ಅತ್ತ ಕುಟ್ಟಿದಾಯ್ತಾ? ಆಯ್ತು ಬಸಯ್ಯ. ಒಂದು ಮುಟ್ಟೆ ರಾಗಿ ಕೊಡ್ತದೆ. ಏತದಲ್ಲಿ ಬಸಯ್ಯ? ಬೀಸಕ್ಕೆ ಮಿಷಿನ್ ಇರ್ತಾವೇನೋ? ಬಿಸಿಲ್ಲ ಕಲ್ಬೋದ್ಬಿಡ್ತದೆ ಅಂತ ಮುಕ್ಕಿ ಹಾಕ್ತಾರ. ಹೌದು ಬಸಯ್ಯ. ರಾಗಿ ಬೀಸಿದ್ ಯಾವತ್ತಲ್ಲ ಬೀಸಿದ ಹಂಗಾದ್ರೆ ಸಣ್ಣಾಗಿದೆ ಅಪ್ಪ ಇವತ್ತ ರಾಗಿ ಬೀಸೋದು ರಂಗಕ್ಕ ಬೀಸಿರೆ ಗಂಟಪ್ಪ ಗಂಟ ಹೋಗಿದ್ದು 3 ಗಂಟೆ ರಾತ್ರಿ ನೇಗಿಟ್ಬಿಟ್ಟು ಕರೆ ಎತ್ತು ಬಿಳೆ ಎತ್ತು ಮೇಲೆ ನೇಗಿಟ್ಬಿಟ್ಟು ಹೊಲಕ್ಕೆ ಮೂಳಕ್ ಹೋಗಿರ್ತಾನೆ. ಹೊಲ ಉತ್ತಿ 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 ಸಾಕಾಗೋಗ್ತದೆ. ಅದರಿದು ಇವ್ನು ಬಿಡಿದ್ದು, ಇವ್ನು ಅದರಿದು ಇವ್ನು ಬಿಡುದು, ಅದರಿದು ಇವ್ನು ಬಿಡುದು. ಹೌದೇನೋ? ಹೌದೇನೋ? ಹೌದಾ ಬಸಯ್ಯ? ಹಂಗೆಲ್ಲ ಮಾಡ್ಬೇಕಾ? 12 ಗಂಟೆ ಆಗೋಯ್ತು. ಗಟ್ಟಿ ಉಳಿಂದ ಬರ್ತೀವಲ್ಲ ಅನ್ನೋದು ಪಾತ್ರೆ ಅಡಸ್ಕೊಂಡು ಹೊಡಿಯೋದು. ನೀನ್ ಪಾಪ ಒಂದೇ ಇಟ್ಕೊತ್ಕೊಂಡು ಹೋದ್ರೆ ರೀ 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 ಬರ್ರಿ ಊಟ ಮಾಡ್ರಿ ಅಂದ್ರೆ ಇಷ್ಟವರೆಗೂ ಏನ್ ಮಾಡ್ತಿದ್ದೆ? ಆಗಲ್ವಾ? ಇದು ಮತ್ತೆ ಅದೇನು ಆಗಬೇಡ ಆಗಬೇಡ ಅಂತ ಹೇಳ್ತಿದ್ದೆ ಇಲ್ಲ. ಕಚ್ಚಿ ಚೆನ್ನಾಗಿ ಮುಸ್ಕೊಂಡು ಬಂದ್ಬಿಟ್ಟು ಯಪ್ಪ ಆಗ್ಬೇಡ ಅಂತೀನಿ. ಯಾವನಪ್ಪ ಹೇಳಿದ್ರು? ನೀನೇ ಹೇಳಿದಾಗ ಕೇಳಿಸಿದಳು. ಆಗ್ಬಿಡು ಅಂತ ಹೇಳಪ್ಪ ಹೇಳಿದ. ಹಾಗೆ ಹೇಳಿದ್ಯೋ? ಕಣಪ್ಪ. ಹಾಗಾದ್ರೆ ಶ್ರೀಬಾಲಗೌಡರು ಇಂಥವರನ್ನು ಮದುವೆಯಾಗಲು ಒಪ್ಪಿರುವಳೇನೋ? ಪಸಂದ ಶ್ರೀಬಾಲಗೌಡರನ್ನು ಕರೆಸೋಣಾಗೋ? ಅಪ್ಪ ನೀನು ಕಾವ್ಯದ ಮಾಡವಾ? ಉತ್ತಮರನ್ನು ಮದುವೆಯಾಗಲು ಒಪ್ಪಿಗೆ ಜನಕ. ಆದರೆ ಹಾಗೆ ಬರಲಿ.
ಜನಕ ಒಳ್ಳೆಯವರಿಗೆ ಕೊಟ್ಟು ರಾಣಿಯನ್ನು ನಾನು ಬೀಸಲ ಹಿಡಿಯುತ್ತಾರೆ ಭತ್ತವನ್ನು ನಾನು ಕುಟ್ಟಲಾರೆ ಚಾಟಿ ಏಟು ನನಗೆ ಆಗಲ್ಲ ಜನಕ ಏನು? ಸಾಧ್ಯವಿಲ್ಲ ಜನಕ ನಮಗೆ ಸಾಧ್ಯವಿಲ್ಲ ಶ್ರೀಮಾನಗೌರಿ ನಾನು ಹೇಳಿದರೂ ರನ್ನವಾಗುವುದಿಲ್ಲವೆಂದು ಹೇಳುತ್ತಿರುವೆಯಲ್ಲ ಜನಕ ಬಸವಯ್ಯ. ಜನಕ ನಾನು ನಿನ್ನ ಮದುವೆನೇ ಬೇಡ ನನ್ನ ಅವರ ಪ್ರವಾಸಕ್ಕೆ ಬಸವಯ್ಯ ನೋಡಿದೆಯಾ ಬಸವಯ್ಯ, ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಮಾಡಿ ಎತ್ತಿದ್ದಕ್ಕೂ ಸಾರ್ಥಕ ಮಾಡಿತು. ಈ ನನ್ನ ಮಗಳು ನನ್ನ ಮಾತಿಗೆ ಪ್ರತಿ ಉತ್ತರವನ್ನು ಕೊಟ್ಟು ಹೊರಟೇ ಹೋದಳು. ನೀವೇನು ಮಾಡುವುದು ಬಸವಯ್ಯ? ಏನ್ ಮಾಡೋದು ಅಂತಲ್ವಾ? ಇರುವವಳು ಒಬ್ಬಳೇ ಮಗಳು, ಏನು ಮಾಡಲಿ ಬಸವಯ್ಯ? ಹೌದಪ್ಪ ಹೌದು ನಿಮ್ಮನ್ನು ಚೆನ್ನಾಗಿ ಮಾಡ್ಬಿಟ್ಟು ಬಸವಯ್ಯ ಕುಚೇಷ್ಟ ಮಾಡಬೇಡ. ಅಲ್ಲ ಕಣಪ್ಪ ನೋಡಪ್ಪ ನೀನ್ ನೋಡು ಮುಚ್ಚಿಗ